ಜಾನು 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 ಏನ್ರೋ ಸಿಕ್ತಾ ಅಡ್ರೆಸ್ಸು ಕೊಡಿ. ಅಡ್ರೆಸ್ ಏನೋ ಸಿಕ್ತು, ಆದ್ರೆ ಈಗ ಅವನಲ್ಲಿ ಇಲ್ವಂತೆ ಜಾನು. ಮನೆ ಖಾಲಿ ಮಾಡ್ಕೊಂಡು ಹೋಗಿದಾರಂತೆ. ಅವ್ನು ಎಲ್ಲಿ ಹೋಗಿದಾನೋ ನನಗೂ ಗೊತ್ತಿಲ್ಲ. ಯಾಕೆ ಹೀಗೆ ಮಾಡ್ತಿದ್ದಾನೆ ಇವನು? ಅವ್ನ ಧ್ವನಿ ಕೇಳಿ ಎಷ್ಟು ದಿನ ಆಯ್ತು ಗೊತ್ತಾ? ಒಂದ್ಸತಿ ನೋಡಿ ಅವನ ಜೊತೆ ಮಾತಾಡೋಣ ಅಂದ್ರೆ ಕೈಗೂ ಸಿಗ್ತಾ ಇಲ್ಲ. ಇವತ್ತು ಕೊನೆ ಎಕ್ಸಾಮು, ನಾಳೆಯಿಂದ ನಾವ್ ಯಾರು ಇಲ್ಲಿಗೆ ಬರಲ್ಲ, ಮತ್ತೆ ಸಿಗಲ್ಲ ನೋಡಿ. ಅವ್ನು ಇನ್ನೊಂದ್ಸತಿ ಏನಾದ್ರೂ ಫೋನ್ ಮಾಡಿದ್ರೆ ನನಗೆ ಫೋನ್ ಮಾಡಕ್ ಹೇಳಿ, ಇಲ್ಲ ಅಂದ್ರೆ ನಾನು ಬೇಜಾರು ಮಾಡ್ಕೋತೀನಿ ಅಂತ ಹೇಳಿ. ಸರಿ ಜಾನು, ಹೇಳ್ತೀವಿ. ಹೊರಡೋಣ. ಅವನಾ? ಅಯ್ಯ ನಿನ್ನ ಯಾವ ನಿನ್ನ ಕರಿತಾ ಇರೋದು ಕೇಳಿಸಲ್ವಾ? ಯಾರಮ್ಮ ನೀನು? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋ. ಓಹೋ, ದೊಡ್ಡ ಮರ್ಯಾದಸ್ತ. ನಿನ್ ಮಗಕ್ಕೆ ಮರ್ಯಾದೆ ಬೇರೆ ಕೇಳು. ಅಲ್ಲ ಕಣಯ್ಯ, ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ? ಏನು ಮೈ ಮುಟ್ಟಿದ್ರೆ ಹೊಡೆದು ಬಿಡ್ತೀಯಾ? ಓಹೋ, ನಿಂದೇನ್ ಚಿನ್ನದ ಮೈ ಮುಟ್ಟಿದ್ರೆ ಸೌದೋಗ್ಬಿಡುತ್ತಾ? ಏನು ಸುಮ್ಮನೆ ಅಲ್ಲ, ಇವನ್ಗೆ ಮಾತಾಡಕ್ ಬರಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು, ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ಯಾ? ನೀನೇನ್ ಅಲ್ಲಿ ಇಲ್ಲಿ ನೋಡ್ತಿದ್ಯಾ? ತಿರುಗಿಸ್ ಬೈ ಅವನ್ಗೆ. ನಾನ್ ಇದೀನ್ ತಾನೆ, ಬಯ್ಯಿ. ಹಾ ಅವನೇನ್ ಬೈದ ಅಂತ ನಿಂಗೆ ಅರ್ಥ ಆಯ್ತಾ? ಬಡ್ಡಿ ದುಡ್ಡು ತಿನ್ಕೊಂಡಿರೋ ನಿನ್ಗೆ ನಾಗರಾವ್ ಕಚ್ಚ, ಚೇಳ್ ಕಚ್ಚ, ನಿನ್ಗೆ ಬರ್ಬಾರ್ ಬಂದು ಚಾಪೆ ಸುತ್ಕೊಂಡೋಗ ಅಂತ ಬೈದ. ಹಾ ಅಷ್ಟೇ ಅಲ್ಲ, ಕೊನೆಯದಾಗ ಒಂದ್ ಬೈದ ನೋಡು. ಅದ್ ಏನ್ ಬೈದ ಅಂತ ನಾನೇನಾದ್ರೂ ನಿಂಗೆ ಹೇಳಿದ್ರೆ, ಅಲ್ಲಿ ಕಾಣಿಸ್ತೈತಲ್ಲ ತೆಂಗಿನಕಾಯಿ, ಅದ್ರಲ್ಲಿ ತಲೆ ಹೊಡ್ಕೊಂಡು ನೀನೇ ಸತ್ತೋಯ್ತೀಯ. ಇಷ್ಟೆಲ್ಲ ಬೈದ್ನ? ಅವನೇನಾದ್ರೂ ಕೈ ಎತ್ತಿದ್ರೆ ನಿನ್ ಮೈ ಮೇಲೆ ಎಷ್ಟು ಸ್ಟಿಚ್ ಇರುತ್ತೆ ಅಂತ ಎಣಿಸ್ಕೊಳಕ್ಕೂ ಆಗಕ್ಕಿಲ್ಲ ನಿನ್ಗೆ. ಅವನು ನೋಡಕ್ಕಷ್ಟೇ ಸೈಲೆಂಟು. ಅವನ್ಗೇನಾದ್ರೂ ಕೋಪ ಬಂದ್ರೆ ಉಗ್ರ ನರಸಿಂಹ. ಇದನ್ನೆಲ್ಲ ಹೇಳಕ್ ನೀನ್ ಯಾರ? ಹೋಗ್ ನಿನ್ ಕೆಲಸ ನೋಡ್ಕಿ ಹೋಗ್. ಏನೇ ನೀನು ನಮ್ಮ ಮಕ್ಕಳ ಬಗ್ಗೆ ಹೆಂಗ್ ಮಾತಾಡ್ತಾ ಇದೀಯಾ? ನಡಿ ಆಚೆ. ನೀನೇನಾದ್ರೂ ಇನ್ನೂ ಇಲ್ಲೇ ನಿಂತಿದ್ರೆ ಇವ್ ನೋಡಿಯೋದಲ್ಲ, ಇಲ್ಲಿರೋ ಜನಗಳೇ ನಿನ್ನ ಹೊಡೆದು ಓಡಿಸ್ತಾರೆ. ಜಾಗ ಖಾಲಿ ಮಾಡ. ಹೋಗಯ್ಯ. ನೋಡಿದ್ಯಾ, ಇಷ್ಟೇ ಪ್ರಪಂಚ. ನೀನ್ ಹೆದರ್ಕೊಂಡ್ರೆ ಹೆದರ್ಸ್ತಾರೆ. ಒಂದು ಸಲ ನೀನ್ ತಿರುಗ್ ಬಿದ್ರೆ ಈ ತರ ಬಾಲ ಮುದ್ರಕೊಂಡು ಹೋಗ್ತಾರೆ.
ಇದಕ್ಕೇನು ಕಮ್ಮಿ ಇಲ್ಲ ನೋಡು. ನೀನು ಯಾವಾಗಲೂ ಇದೇ ಥರ ನಗ್ತಾ ಇರಬೇಕು. ನೀನು ಸಪ್ಪಗಿದ್ರೆ ನೋಡೋಕ್ಕಾಗಲ್ಲ. ನಗುನೇ ನಿನ್ನ ಆಸ್ತಿ, ಅದನ್ನ ಯಾವಾಗಲೂ ಕಾಪಾಡ್ಕೊ, ಆಯ್ತಾ? ಇದ್ಯಾಕೆ ಇವನು ಒಬ್ಬೊಬ್ಬನೇ ನಗ್ತಾವನೆ? ವೆಂಕಿ ಎದ್ದಾಳ. ಯಾಕೋ ಒಬ್ಬೊಬ್ಬನ ನಗ್ತಾ ಇದೆಯಾ? ನನಗೂ ಸ್ವಲ್ಪ ಹೇಳು, ನಾನು ನಗ್ತೀನಿ ಹಿ ಅಂತ. ಬಿದ್ದರೆ ನೋಡು, ನನಗೆ ಅರ್ಥ ಆಗೋಲ್ಲ ಅಂತ್ಯ. 3 ತಲೆಮಾರು ಕಂಡಿರೋಳು, ನಿನಗೇನಾದರೂ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ನನಗೆ ಅರ್ಥ ಆಗುತ್ತೆ ಕಣ. ಏಯ್, ನನ್ನೇ ಪ್ರಶ್ನೆ ಮಾಡ್ತೀಯ? ಒಬ್ಬೊಬ್ಬರೇ ನಗ್ತಾ ಇದ್ರೆ ಯಾವುದೋ ದೆವ್ವ ಮೇಟ್ಕೊಂಡಿದೆ ಅಂತಾರೆ. ಬಿದ್ಕೊಳ, ಬಿದ್ಕೋ. ಏಯ್, ಸಿದ್ದು, ಅಲ್ಲ ಸಿದ್ದು, ಹೋದ್ಸಲ ಏನೋ ಹುಷಾರಿಲ್ಲ ಅಂತ ತಪ್ಪಿಸ್ಕೊಂಡ್ಬಿಟ್ರಿ. ಈ ಸಲ ಏನ್ ಮಾಡ್ತೀರಾ? ಏನಾರ ಮಾಡಲೇಬೇಕದ್ಕೆ, ಆದ್ರೆ ಏನ್ ಮಾಡೋದು ಅಂತ ಮುಂದೆ ಗೊತ್ತಾಯ್ತಲ್ಲ. ನೀವೇ ಏನಾರು ಹೇಳಿ, ಇದರಿಂದ ಹೆಂಗ್ ಬಚಾವ್ ಹೋಗೋದು ಅಂತ. ಅಯ್ಯೋ, ನನಗೂ ಏನು ತೋಚ್ತಾ ಇಲ್ಲ ಸಿದ್ದು. ಆದ್ರೆ ನೀವು ಆದಷ್ಟು ಬೇಗ ಭಾವನಾಥ ನಿಮ್ ಪ್ರೀತಿ ಹೇಳ್ಕೊಂಡ್ಬಿಟ್ರೆ ಬೆಟರು. ಇಲ್ಲ ಅಂದ್ರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಹಂಗಾಗತ್ ನಿಮ್ ಕತೆ. ಯಾಕೋ ಹಂಗೆ ಆಗೋದಕ್ಕೆ. ಮನೆಯವ್ರು ಬೇಡ ಅಂದ್ರೆ ಬಿಡುದಿಲ್ಲ, ಅವ್ರು ನೋಡಿದ್ರೆ ನನ್ನ ಅರ್ಥನೇ ಮಾಡ್ಕೋತಿಲ್ಲ. ಇಲ್ಲ ಅದಕ್ಕೆ ಹೆಂಗಾರ ಮಾಡಿ ಬಿರ್ನ ಹೇಳ್ಬಿಡ್ಬೇಕು, ಇಲ್ದಾರ ಆಗೋದಿಲ್ಲ. ಹೌದು ಸಿದ್ದು, ನೀವು ಹೇಳ್ತಾ ಇರೋದು ಕರೆಕ್ಟ್. ಆದಷ್ಟು ಬೇಗ ನೀವು ಹೇಳಿ ಒಪ್ಪಿಸ್ಬಿಡೋದು ಒಳ್ಳೇದು. ಆಗ ನಿಮಗೆ ಮನೇಲಿ ಒಪ್ಸೋದಕ್ಕೂ ಈಸಿ ಆಗ್ಬಿಡುತ್ತೆ. ಈಗ ಇದರಿಂದ ಹೆಂಗ್ ತಪ್ಪಿಸ್ಕೋದು ಅಂತ ಯೋಚನೆ ಮಾಡ್ತಾವನೆ. ಚೆನ್ನಾಗಿ ಯೋಚನೆ ಮಾಡು ಸಿದ್ದು. ಮಾವನ ವಿರುದ್ಧ ಮಾತಾಡಿ ಬೇಗ ಕೆಟ್ಟವನಾಗ್ಬಿಡು. ನನಗೂ ಅದೇ ತಾನೇ ಬೇಕಾಗಿರೋದು. ಹಾಂ ಸರ್ ಶೋರ್ ನಾನು ವಿಚಾರಿಸ್ಬಿಟ್ಟು ನಿಮಗೆ ಕಾಲ್ ಮಾಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು. ಬೇಬಿ ಬ್ಯುಸಿನಾ? ಇಲ್ಲ, ಹೇಳಿ ಬೇಬಿ. ಅದೇ ನನಗೆ ಗೊತ್ತಿರೋರೊಬ್ಬರು ಫರ್ನಿಚರ್ ಹೋಲ್ಸೇಲ್ ಡೀಲರ್ ಅಂತ ಹೇಳಿದ್ನಲ್ಲ, ಅವ್ರದ್ದೇ ಫೋನು. ಒಂದೊಂದು ಫರ್ನಿಚರ್ ಮೇಲೂ 35% ಲಾಭ ಇದೆಯಂತೆ. ನಮ್ಮ ಶಾಪಿಂದ 3 ರಿಂದ 4 ಫರ್ನಿಚರ್ ಸೇಲ್ ಆದರೂ ಸೂಪರ್ ಆಗಿರುತ್ತೆ ಬಿಸ್ನೆಸ್ಸು. ವಾವ್, ಈ ಬಿಸ್ನೆಸ್ಸಲ್ಲಿ ಇಷ್ಟೊಂದೆಲ್ಲ ಲಾಭ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಬೇಬಿ. ಅದಕ್ಕೆ ಚೆನ್ನಾಗಿ ಯೋಚನೆ ಮಾಡಿ ಇದೇ ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು. ವೆರಿ ಗುಡ್. ಈಗ ನಮ್ಮ ಫರ್ನಿಚರ್ ಬಿಸ್ನೆಸ್ಗೆ ಒಂದು ಒಳ್ಳೆ ಹೆಸರಿಡಬೇಕು. ಏನು ಅನ್ಕೊಂಡಿದ್ಯಾ? ಯೋಚನೆ ಮಾಡ್ತಾ ಇದೀನಿ, ತಲೆಗೇನು ಹೊಳಿತಾ ಇಲ್ಲ ಬೇಬಿ. ಏನಾದರೂ ನಿನ್ಗೆ ಹೊಳೆದ್ರೆ ಹೇಳು. ಹಾಂ, ನಿಮ್ಮ ತಾಯಿ ಹೆಸರಿಟ್ರೆ, ಯಾಕಂದರೆ ನೀನೇನು ಸಾಧನೆ ಮಾಡಲೇಬೇಕು ಅಂತ ಅವ್ರ ಕನಸು. ಅವ್ರ ಆಶೀರ್ವಾದದಿಂದ ನಮ್ಮ ಬಿಸ್ನೆಸ್ ಇನ್ನೂ ತುಂಬ ಚೆನ್ನಾಗಾಗತ್ತೆ. ಥ್ಯಾಂಕ್ ಯು ಬೇಬಿ. ಆದರೆ ಅಮ್ಮನ ಹೆಸರು ಇಡೋ ಹಾಗಿದ್ದಿದ್ರೆ ನಿನ್ನ ಹೆಸರು ಇಡ್ಬೋದಾಗಿತ್ತಲ್ವಾ? ನೋಡು ಬೇಬಿ, ನಮ್ಮ ಮನೆಯವ್ರು ಯಾರ ಹೆಸರು ಇಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಎಸ್ಪೆಷಲಿ ಹೆಣ್ಮಕ್ಳ ಹೆಸರಂತೂ ಮೊದಲೇ ಬೇಡ. ಯಾಕೆ ಬೇಬಿ? ನೋಡು ಬೇಬಿ, ನಮ್ಮ ಶಾಪಿಂದ ಯಾರಾದರೂ ಫರ್ನಿಚರ್ ತೊಗೊಂಡು ಹೋದಾಗ ನಾವೇನಾದರೂ ಹೆಣ್ಮಕ್ಳ ಹೆಸರಿಟ್ಟಿದ್ರೆ ಅದನ್ನು ಬೇರೆ ಥರ ಆಡ್ಕೊಳ್ಳೋ ಚಾನ್ಸಸ್ ಇರ್ತವೆ. ನನಗಿಷ್ಟ ಆಗಲ್ಲ. ಹೌದು, ಕರೆಕ್ಟೆ. ಮತ್ತೇನು ಹೆಸರಿಡೋಣ?
ಏನಾದರೂ ಫ್ಯಾನ್ಸಿಯಾಗಿಡಬೇಕು ಬೇಬಿ. ರಾಯಲ್ ಫರ್ನಿಚರ್ಸ್, ಕಿಂಗ್ ಛೇ ಅದೆಲ್ಲ ಈಗಾಗಲೇ ಬಂದ್ಬಿಟ್ಟಿವೆ. ಡಿಫ್ರೆಂಟಾಗಿ ಏನಾದರೂ ಯೋಚನೆ ಮಾಡಬೇಕು. ನಮ್ಮ ಫರ್ನಿಚರ್ ಬಿಸ್ನೆಸ್ಗೆ ಸೂಟಬಲ್ ಆಗಿರೋ ಹೆಸರಿಡಬೇಕು. ಯಾರ್ದಾರು ಮನೆ ಇಂಟೀರಿಯರ್ಸು ನಮ್ಮ ಫರ್ನಿಚರ್ ಇಲ್ಲದೆ ಕಂಪ್ಲೀಟೇ ಆಗಬಾರ್ದು. ಆ ಥರ ಲೈಕ್ ಹೋಮ್ಲಿ ಇಂಟೀರಿಯರ್ಸ್ ಏನಂತೀಯ? ವಾವ್ ಬೇಬಿ, ಸಖತ್ತಾಗಿದೆ. ಹೋಮ್ಲಿ ಇಂಟೀರಿಯರ್ಸ್. ನಿಂಗೆ ಓಕೆನಾ? ಡಬಲ್ ಓಕೆ. ಓಕೆ, ಈಗ ಹೆಸರಂತೂ ಫೈನಲೈಸ್ ಆಯಿತು. ಅಂಗಡಿ ಓಪನಿಂಗ್ಗೆ ಯಾರನ್ನ ಇನ್ವೈಟ್ ಮಾಡ್ತೀಯಾ? ಇನ್ಯಾರು? ನಮ್ಮನೆಯವರು, ನಿಮ್ಮನೆಯವರು, ನಿಮ್ಮ ಫ್ರೆಂಡ್ಸು, ಕಲೀಗ್ಸು, ನನ್ನ ಫ್ರೆಂಡ್ಸು ಅಷ್ಟೇ. ಹಾಂ, ಇನ್ವಿಟೇಷನಲ್ಲಿ ಹೋಮ್ಲಿ ಇಂಟೀರಿಯರ್ಸ್ ಅಂತ ಪ್ರಿಂಟ್ ಮಾಡಿಸಿ ನಮ್ಮ ಅಪ್ಪ ಅಮ್ಮನ ಹೆಸರಾಕ್ಸಿ ನಮ್ಮ ಅಪ್ಪನ ಚೀಫ್ ಗೆಸ್ಟಾಗಿ ಕಳಿಸ್ಬಿಡೋಣ. ಸೂಪರ್ ಆಗಿರೋ ಪಬ್ಲಿಸಿಟಿ ಸಿಗುತ್ತೆ. ಏನಂತೀಯ? ಆದರೆ ಅತ್ತೆ ಮಾವ ಬೇಜಾರು ಮಾಡ್ಕೊಳ್ತಾರೇನೋ. ಛೇ ಇಲ್ಲ ಬೇಬಿ, ನಮ್ಮಪ್ಪ ಅಮ್ಮ ಈ ಥರ ವಿಚಾರದಲ್ಲಿ ಬೇಜಾರು ಮಾಡ್ಕೊಳ್ಳೋದೇ ಇಲ್ಲ. ನೀನು ಹೇಳಿದಾಗೆ ನಿಮ್ಮ ಅಪ್ಪ ಅಮ್ಮನ ಹೆಸರನ್ನೇ ಫಸ್ಟ್ ಹಾಕ್ಸೋಣ, ಆಮೇಲೆ ನಮ್ಮ ಅಪ್ಪ ಅಮ್ಮನ ಹೆಸರು ಹಾಕ್ಸೋಣ. ನಿಮ್ಮಪ್ಪನ್ನೇ ಚೀಫ್ ಗೆಸ್ಟ್ ಆಗಿ ಕರ್ಸೋಣ. ಓಕೆನಾ? ನಾಳೆ ಹೋಗಿ ಇನ್ವಿಟೇಷನ್ಗೆ ಆರ್ಡರ್ ಕೊಟ್ಟು ಬಂದ್ಬಿಡೋಣ. ಓಕೆನಾ? ಇನ್ನೆಲ್ಲ ಕೆಲಸನೂ ಈಸಿ ಆಗುತ್ತೆ. ಓಕೆ, ಡನ್. ಥ್ಯಾಂಕ್ ಯು. ಏನ್ರಿ ತಗೊಳ್ಳೆ. ಏನ್ರಿ ಇದು? ನಿನಗೆ ಇಷ್ಟ ಅಂತ ನೂಡಲ್ಸ್ ತಂದಿದ್ದೀನಿ. ಅಲ್ಲ ರೀ, ಏನಾದ್ರೂ ಬೇಕು ಅಂತ 1000 ಸಲ ಹೇಳಿದ್ರು ತಂದ್ಕೊಡ್ದೇ ಇರೋ ನೀವು ಇವತ್ತು ನೀವೇ ನೂಡಲ್ಸ್ ಅಂದ್ಬಿಟ್ಟಿದ್ದೀರಾ. ಏನ್ ಸಮಾಚಾರ? ಬ್ಯಾಂಕಿಗೆ ಹೋಗಿದ್ದೆ ಕಣೆ, ಸದ್ಯದಲ್ಲೇ ನಿಮ್ಮ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಾ, ನೀನು ಮತ್ತೆ ಗೊಡಕ್ತಾ ಹೊರಗಡೆ ಎಲ್ರಿಗೂ ಬಾಯಿಗೆ ಬಿಟ್ಬಿಡಿಯಾ? ಅದ್ರಲ್ಲಿ ಏನ್ರಿ ಇದೆ? ಹರೀಶ್ ಅವನಿಗೆ ಲೋನ್ ಸ್ಯಾಂಕ್ಷನ್ ಆಗಿರೋ ವಿಚಾರನ ಮನೇಲಿ ಎಲ್ರಿಗೂ ಹೇಳಿದಾನೆ. ಹರೀಶನ್ ವಿಷಯ ಬೇರೆ ಕಡೆ, ನಮ್ಮ ವಿಷಯ ಬೇರೆ. ನಮ್ದು ಪರ್ಸನಲ್ಲು. ರೀ ಲೋನ್ ಸ್ಯಾಂಕ್ಷನ್ ಆದ್ಮೇಲೆ ಸಿನಿಮಾ ಕರ್ಕೊಂಡು ಹೋಗ್ತೀನಿ, ಹೋಟೆಲ್ಗೆ ಹೋಗೋಣ ಅಂತ ಹೇಳಿದ್ರಲ್ಲ, ಯಾವಾಗ್ರಿ ಕರ್ಕೊಂಡು ಹೋಗ್ತೀರಾ? ಇದೇನಿದು? ನೂಡಲ್ಸು. ಮೊದಲು ತಿಂದು ಮುಗಿಸಿ ಎದ್ದೋಗು. 1000 ರೂಪಾಯಿ ಖರ್ಚಾಗುತ್ತೆ ಅಂತ 50 ರೂಪಾಯಿ ನೂಡಲ್ಸ್ ತಂದಾಗಲೇ ನಾನು ತಿಳ್ಕೊಬೇಕಿತ್ತು ನಿಮ್ಮ ಲೆಕ್ಕಾಚಾರ ಏನು ಅಂತ. ಮಾತಾಡ್ತಾ ತಿನ್ಬೇಡ ಕಣೆ, ಗಂಟ್ಲಿ ಸಿಕ್ಕಾಕೊಳ್ಳುತ್ತೆ. ತಿಂದು ಮುಗಿಸು ಬೇಗ. ಎಕ್ಸಾಮ್ ಅನ್ಕೋತಾ ಎಕ್ಸಾಮ್ ಮುಗ್ದೇ ಹೋಯ್ತು. ಮತ್ತೆ ನಾವೆಲ್ಲ ಯಾವಾಗ ಸಿಗ್ತೀವೋ ಏನೋ. ನಾವಂತೂ ಮುಂದಕ್ಕೆ ಓದ್ತೀವೋ ಇಲ್ಲೋ ಗೊತ್ತಿಲ್ಲ ಜಾನು. ನೀನೇನು ಮಾಡ್ತೀಯಾ? ಓದ್ತೀಯೋ ಇಲ್ಲೋ ಗಂಡ ಮಕ್ಕಳು ಮನೆ ಅಂತ ಇದ್ಬಿಡ್ತೀಯೋ? ಅದೇ ಮತ್ತೆ, ನಂಗೆ ಓದಕ್ಕೆ ಇಷ್ಟನೇ, ಆದರೆ ಅವ್ರ ಹತ್ರ ಇನ್ನೂ ಮಾತಾಡಿಲ್ಲ. ಅವ್ರು ಏನು ಹೇಳ್ತಾರೋ ಹಾಗೆ ಡಿಸೈಡ್ ಮಾಡ್ತೀನಿ. ನಿನ್ನ ಗಂಡ ನೀನು ಏನು ಕೇಳಿದ್ರು ಇಲ್ಲ ಅನ್ನಲ್ಲ ಬಿಡು. ನೀನು ಹೇಗೆ ಇಷ್ಟಪಡ್ತೀಯ ಹಾಗೆ ನಡ್ಕೋತಾನೆ. ಆಹಾ, ಏನೇ ನೀನು? ನಾನೇ ನನ್ನ ಗಂಡನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ, ನೀನು ಅರ್ಥ ಆಗಿರೋ ಥರ ಮಾತಾಡ್ತಿದ್ಯಾ? ಎಕ್ಸಾಮ್ ಶುರುವಾದಾಗ ಬಂದರೆ ಎಕ್ಸಾಮ್ ಮುಗಿಯೋರ್ಗು ಇದ್ದು ಕರ್ಕೊಂಡು ಹೋಗ್ತಾರೆ ಅಂದರೆ ಅವ್ರಿಗೆ ನಿಮ್ಮಲ್ಲಿ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗಲ್ವಾ? ಹೌದು ಕಣೆ, ಅವರಿಗೆ ನಾನು ಅಂದರೆ ತುಂಬ ಇಷ್ಟ. ಸರಿ, ಅವ್ರು ಆಗ್ಲಿಂದ ವೆಯ್ಟ್ ಮಾಡ್ತಿದ್ದಾರೆ, ನಾನು ಹೊರಡ್ತೀನಿ ಆಯಿತಾ? ಏನೇ ನೀನು ಮತ್ತೆ ನಾವು ಸಿಗ್ತೀವೋ ಇಲ್ಲೋ ಗೊತ್ತಿಲ್ಲ, ಅಂತರದಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋದು ಬಿಟ್ಟು ಹೋಗ್ತೀನಿ ಅಂತೀಯಲ್ಲ. ಇನ್ನೊಂದು 1/2 ಅವರ್ ಇದ್ಬಿಟ್ಟು ಹೋಗು ಜಾನು, ಪ್ಲೀಸ್ ಜಾನು. ಸರಿ, 5 ನಿಮಿಷ ಬರ್ತೀನಿ. ಅರೆ, ನನ್ನ ದೇವತೆ ಏನೋ ಹೇಳಬೇಕು ಅಂತ ಬಂದು ಸುಮ್ಮನೆ ನಿಂತಾಗಿದೆಯಲ್ಲ, ಏನು ಹೇಳಿ? ಅದೇನಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿರು, ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂತ ಕೇಳ್ತಿದ್ದಾರೆ. ನೀವು ಹ್ಞೂ ಅಂದರೆ ಮಾತ್ರ, ಇಲ್ಲ ಅಂದರೆ ಬೇಡ. ಇಷ್ಟೇನ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ನೋಡಿ, ಈ ವಿಷಯಕ್ಕೆಲ್ಲ ನೀವು ನನ್ನನ್ನು ಕೇಳೋ ಅಗತ್ಯ ಇಲ್ಲ. ನೀವು ನಿಮ್ಮ ಸ್ಟೂಡೆಂಟ್ ಲೈಫನ್ನು ಎಂಜಾಯ್ ಮಾಡಬೇಕಲ್ವ? ಆರಾಮಾಗಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ನಾನು ಸಂಜೆವರೆಗೂ ಇಲ್ಲೇ ಕಾಯ್ತಿರ್ತೀನಿ. ಅಯ್ಯೋ, ಸಂಜೆವರೆಗೂ ಎಲ್ಲ ಬೇಡ, ಒಂದು ಅರ್ಧ ಗಂಟೆ ಬಂದ್ಬಿಡ್ತೀನಿ. ನೋಡಿ, ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗತ್ತೆ. ಇಷ್ಟು ದಿವಸ ನೀವು 100 ಜನ ಒಂದೇ ಕ್ಲಾಸ್ ರೂಮ್ನಲ್ಲಿ ಇದ್ರಿ. ಕಾಲೇಜಿಂದ ಹೊರಗೆ ಹೋದ್ಮೇಲೆ 200 ಜನದಲ್ಲಿ 3 ಜನನೂ ಸಿಗ್ತಾರೋ ಗೊತ್ತಾಗಿಲ್ಲ. ಸೊ ಎಂಜಾಯ್. ಥ್ಯಾಂಕ್ಸ್.
ಲಕ್ಷ್ಮತೆ ಓ ಅಜಯ್ ಚೆನ್ನಾಗಿದ್ದೀರಾ ಓ ಮಗ ಲಕ್ಷ್ಮತೆ ಏನಪ್ಪ ಈ ಲಕ್ಷ್ಮಿ ಅತ್ತೆನ ಮರ್ತ್ಬಿಟ್ಟಿದ್ಯಾ ನೀನು? ಅಯ್ಯೋ ಎಂತ ದೊಡ್ಡ ಮಾತಾಡ್ಬಿಟ್ರಿ ಲಕ್ಷ್ಮತೆ. ಈ ಸಿದ್ದೇಗೌಡ್ರ ಮನ್ಸಿನ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ಒಂದ್ಸಲ ಈ ಎದೆಗುಡ್ಗೆ ಯಾರಾದ್ರೂ ಪ್ರವೇಶ ಮಾಡಿಬಿಟ್ರೆ ಅವ್ರನ್ನ ಜೀವನ ಪೂರ್ತಿ ಮರೆಯೋದು ಇಲ್ಲ, ಹೊರಗಡೆ ಕಳ್ಸೋದು ಇಲ್ಲ. ಮಾತಿನ ಮಲ್ಲ. ಸಿದ್ದು ಒಳ್ಳೇದಾಯ್ತು ನೀನು ಬಂದಿದ್ದು. ಇನ್ವಿಟೇಷನ್ ಮಾಡಿಸಿದ್ದೀವಿ. ಡಿಸೈನ್ ನೋಡಿ ಹೇಳೋ. ನೋಡ್ರೆ ಕೂತ್ಕೊಳ್ಳಿ. ನೀವು ಮಾತಾಡ್ತೀರಿ, ನಾನು ಕಾಫಿ ತರ್ತೀನಿ. ಡಿಸೈನ್ ಅಂತೂ ಬೊಂಬಟ್ಟಾಗದೆ, ಆದರೆ ವಿಷಯ ಎಲ್ಲ ಕನ್ನಡದಲ್ಲಿ ಇದ್ದಿದ್ರೆ ನನಗೂ ಹೊಸಿ ಅರ್ಥ ಆಗಿರೋದು. ಒಟ್ಟಿನಲ್ಲಿ ಬಾವಾ, ನಿಮ್ಗೆ ಹೇಳಿಕೆ ನೋಡ್ತಿದ್ರೆ ನನ್ಗೆ ಎಷ್ಟು ಖುಷಿ ಆಯ್ತದೆ ಗೊತ್ತಾ. ಈ ವಿಷಯ ನಮ್ಮ ಅಪ್ಪಾಜಿಗೆ ಗೊತ್ತಾದ್ರೆ ಅವ್ರು ಇನ್ನೆಷ್ಟು ಖುಷಿ ಪಟ್ಟಾರೋ. ಬಾವಾ, ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ರಿ. ಸಿದ್ದು, ಇದೆಲ್ಲ ಸಿಂಚನನ್ ಶ್ರಮ ಸಿದ್ದು. ನಿಮ್ಮಕ್ಕ ಅವನ ಜೀವನಕ್ಕೆ ಬಂದ್ಮೇಲೆ ಅವನ ಬದುಕಿಗೊಂದು ಅರ್ಥ ಬಂತು. ಹೌದು ಗೌಡ್ರೆ, ಅಮ್ಮ ಹೇಳ್ತಿರೋದು ಸತ್ಯ. ಹರಿ ಏನೇ ಆದ್ರೂ ನಮ್ಮ ಅಕ್ಕ ಹರಿ ಅಂದಟ್ಗೆ ನಮ್ಮ ಬಾವ ಸರಿ ಅನ್ನೋದಕ್ಕೆ ಎಲ್ಲ ತೂಕೊಂಡು ಹೋಗ್ತಾ ಇದೆ. ಇಲ್ಲ ಅಂದ್ರೆ ನಮ್ಮ ಅಕ್ಕನಿಗೆ ಬಾಯ್ ಕೊಡಕ್ಕಾಯ್ತದ? ಪಾಪ ನಮ್ಮ ಬಾವ. ಸುಮ್ಮನಿರ. ಎಕ್ಸ್ಕ್ಯೂಸ್ ಮೀ. ಜಾನ್ವಿರನ್ನ ಕರೆಯಲು. ಪರವಾಗಿಲ್ಲ, ಅವ್ರು ಮಾತಾಡ್ಕೊಂಡು ಬರಲಿ. ಇಫ್ ಯು ಡೋಂಟ್ ಮೈಂಡ್, ಜಾನ್ವೀರ್ ಬರೆದಿರೋ ಆಟೋಗ್ರಾಫ್ ಬುಕ್ ಸಿಗ್ಬೋದಾ? ಅರೇ ಭಯ ಪಡಬೇಡಿ. ಆ್ಯಕ್ಚುಲಿ ಜಾನ್ವೀರ್ ಆಸೆಗಳನ್ನು ಪೂರ್ತಿ ನನಗೆ ಇನ್ನೂ ಗೊತ್ತಿಲ್ಲ, ಹಾಗಾಗಿ ಇದ್ರ ಮೂಲಕ ಏನಾದರೂ ತಿಳ್ಕೊಳ್ಳೋಣ ಅಂತ. ಓನ್ಲಿ ಇಫ್ ಯು ಡೋಂಟ್ ಮೈಂಡ್. ಇಲ್ಲೇ ಹೋದರೆ ಇಟ್ಸ್ ಫೈನ್. ಗೂಬೆನಾ? ಇದ್ಯಾವ ಹುಡುಗಿ ಹೆಸರು? ಹೋಗಿ ಬರ್ತೀನಿ. ಹೊರಡ್ರಣ್ವಾ. ಜೀವನ ಅಂದ್ರೇ ಎಷ್ಟು. ಹೊಸ ನೀರು ಬಂದ ಮೇಲೆ ಹಳೆ ನೀರು ಹೋಗಲೇಬೇಕಲ್ವಾ? ಜೀವನದಲ್ಲಿ ನಾವು ಮುಂದುವರಿಬೇಕು ಅಂದಾಗ ಏನೋ ಸರ್ತಿ ಹಳೆ ಫ್ರೆಂಡ್ಸ್ನ ಮರಿಬೇಕಾಗುತ್ತೆ. ಆದರೆ ಈಗ ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗಿ ಹೋಗಿದೆ ನೋಡಿ. ನೀವು ನಮ್ಮ ಯಾವ ಫ್ರೆಂಡ್ಸ್ನೂ ಮರಿಬೇಕಾಗಿಲ್ಲ, ಎಲ್ಲರ ಜೊತೆನೂ ಟಚಲ್ಲಿ ಇರ್ಬೋದು. ಡನ್. ಅಣ್ಣ, ನನ್ನ ನೋಡಕ್ ಬಂದ್ಯಾ? ಸೂಪರ್ ಆಗಿ ಮಾಡ್ದೆ. ಇವತ್ತು ಎಕ್ಸಾಮು ಮುಗ್ದಾಯ್ತು. ಅಮ್ಮ ತಂಬಿಟ್ ಮಾಡಿ ಕಳ್ಸದ್ಲಾ?
ಮನೆಗೆ ಯಾಕೆ ಬರಲಿಲ್ಲ ಅಂತ ಕೇಳ್ತಿದ್ದಾನೆ. ಅದು ಟೈಮ್ ಇರಲಿಲ್ಲ, ಮತ್ತೆ ಬರ್ತೀವಿ. ಸರಿ ಸರಿ, ಖಂಡಿತ ಬರ್ತೀವಿ. ಫೋಟೋ ತೆಕ್ಕೋಬೇಕಾ? ರೀ ನನ್ನ ಫೋನ್ ಕೊಡಿ. ಆಯ್ತಾ? ಸರಿ ಬರ್ತೀವಿ. ಮನೇಲಿ ಎಲ್ಲರನ್ನು ಕೇಳ್ದೆ ಅಂತ ಹೇಳು. ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾನೆ. ಸರಿ.